ಕಡ್ಡಾಯಕ್ಕೆ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಡ್ಡಾಯ ಕರ್ನಾಟಕದ ಧಾರ್ಮಿಕ ಮತ್ತು ಜಾನಪದ ಕಾವ್ಯವೊಂದರ ಕಥಾನಾಯಕದ ಪ್ರತಿರೂಪ ಅಂದ್ರೆ ಮಂಟೇಸ್ವಾಮಿಯನ್ನ ಪೂಜಿಸುವ ಪ್ರತಿರೂಪಕವಾಗಿ ನಾವು ಅದನ್ನ ಪೂಜೆ ಮಾಡ್ತೇವೆ. ನೀಲಗಾರ ಮತ್ತು ಸಂಸ್ಕೃತಿಯನ್ನ ಒಪ್ಪಿಕೊಂಡು ಇತರ ಆರಾಧ್ಯ ದೈವಗಳು ಆದಿಗುರು ಮತ್ತು ಅಲ್ಲಮ ಪ್ರಭು ದರೆಗೆ ದೊಡ್ಡವರು ಪರಜ್ಯೋತಿ ಮಂಟೇಲಿಂಗಯ್ಯ ಕಾಲಜ್ಞಾನಿ ಸಾರಿದ ಕಡ್ಡಾಯ ದೊಡೆಯ ಎನ್ನುವ ಪ್ರತೀಕವಾಗಿ ನಾವು ಜಾನಪದ ಒಡೆಯ ಮಂಟೇಸ್ವಾಮಿಯ ಪ್ರತೀಕವಾಗಿ ಕಡ್ಡಾಯವನ್ನ ಪೂಜಿಸ್ತೇವೆ. ದಯಮಾಡಿ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಕಡ್ಡಾಯವನ್ನ ಆರಾಧಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಖ್ಯ ಘಟ್ಟ ಅಧ್ಯಕ್ಷರ ಭಾಷಣ. ಇವರು ಗಂಗೂಬಾಯಿ ಆನ್ಗಲ್ ಕಳೆದ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಲ್ಲ, ಆ ಟೈಮಲ್ಲಿ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮನ್ನು ತಾವು ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡಿದ್ದಾರೆ. ಅಕಾಡೆಮಿಯಲ್ಲಿ ಜಾನಪದ ಕಲೆಗಳ ಪ್ರದರ್ಶನಗಳಲ್ಲಾಗಿರ್ಬೋದು ಅದನ್ನು ಮುಂದುವರಿಸೋದ್ರಲ್ಲಿ ಮತ್ತೆ ಅದನ್ನು ಕಟ್ಟಿ ಬೆಳೆಸೋದ್ರಲ್ಲಿ ತಮ್ಮ ಪ್ರಮುಖವಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಗೊಲ್ಲಹಳ್ಳಿ ಶಿವಪ್ರಸಾದ್ ರವರು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರು ದಯಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳಾಡಬೇಕಾಗಿ ವಿನಂತಿಸಿಕೊಳ್ತಾರೆ. ಅವರ ಜೀವನ ಶೈಲಿಯ ರೂಪಕವಾಗಿ ನಾವು ಅವುಗಳನ್ನ ಕಾಣ್ತೇವೆ. ಅಂತಹ ವಿಶೇಷ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ಕಾರ್ಯಕ್ರಮದ ಜಾನಪದ ತಜ್ಞರು ಮೈಸೂರು ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಉದ್ಘಾಟನಾ ನುಡಿಗಳಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ನಾಗೇಗೌಡರು ಇತ್ಯಾದಿಗಳು ಪ್ರಯತ್ನ ಪಟ್ಟಿದ್ರಿಂದ ಜಯಶಂಪ ನಾಗೇಗೌಡರು ಪ್ರಯತ್ನ ಪಟ್ಟು ಹಾಮನಾಯಕರ ಕಾರಣದಿಂದ ದೇಜಗೋ ಕಾರಣದಿಂದ ಜಾನಪದ ಅಕಾಡೆಮಿಯೂ ಸ್ಥಾಪಿತವಾಯಿತು. ಅಕಾಡೆಮಿ ಸ್ಥಾಪಿತವಾದ ಮೇಲೆ ಅಲ್ಲಿ ಪ್ರತಿ ವರ್ಷವೂ ಕೂಡ ಪ್ರಕಟಿತ ಕೃತಿಗಳನ್ನು ಬಹುಮಾನದ ರೂಪದಲ್ಲಿ ಉತ್ತೇಜನ ಕೊಡುವ ಕೆಲಸವನ್ನು ಮಾಡಿದ್ರು. ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ಒದಗಿಸೋಕ್ಕಾಗದೇ ಇರೋದ್ರಿಂದ ಯಾರೇ ಸಂಗ್ರಹಿಸಲಿ, ಜಾನಪದದಲ್ಲಿ ಯಾವುದೇ ಪ್ರಕಾರವನ್ನು ಸಂಗ್ರಹಿಸಲಿ ಅದನ್ನು ನಾನು ಪ್ರಕಟಿಸ್ತೀನಿ ಅಂತ ಹೇಳುವಂಥ ಧೈರ್ಯ ಅಕಾಡೆಮಿ ಬರಬೇಕು. ಇಲ್ಲದ್ರೆ ಅಕಾಡೆಮಿ ಇದ್ದು ನಿಷ್ಪ್ರಯೋಜಕ ಅಂತ ನಾನು ಅನ್ಬೋದು. ಯಾಕೆಂತ ಹೇಳಿದ್ರೆ ಎಂತೆಂಥ ಅಡಿಗೆ ಉಡುಗೆ ತೊಡುಗೆ ಪಾನೀಯಗಳು ಇತ್ಯಾದಿ ಏನೇನೋ ವಿಚಾರಗಳಿವೆ. ವ್ಯವಸಾಯ ನಮ್ಮಲ್ಲಿ 18 ಕುಲದ ಕಸುಬುಗಳು ಏನೇನಿದ್ದಾವೋ ಅವೆಲ್ಲವೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿದೆ. ಫ್ಲೀಟ್ ಇತ್ಯಾದಿಗಳು ಜಾನಪದದಲ್ಲಿ ಕೆಲಸ ಮಾಡಿದ್ರೂ ಕೂಡ ಅವರು ಜಾನಪದದ ವಿಚಾರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಲಿಲ್ಲ. ಬ್ರಿಟಿಷರ ಬಗ್ಗೆ ಭಾರತೀಯರು ಏನು ಕಲ್ಪನೆ ಇಟ್ಕೊಂಡಿದ್ದಾರೆ ನೋಡಬೇಕು ಅಂತ ಹೇಳಿ ಅವರ ಲಾವಣಿಗಳನ್ನ ಸಂಗ್ರಹಿಸಿದ್ರು ಅಷ್ಟೇ. ಅನಂತರದಲ್ಲಿ ಯಲಗುಂಡಪ್ಪ, ಕರಾಕೂರು, ಜಿಶಪ್ಪ ಇತ್ಯಾದಿಗಳು ಜಾನಪದ ಕ್ಷೇತ್ರವನ್ನು ಪ್ರವೇಶಿಸಿ ಬೇಕಾದಷ್ಟು ಕೆಲಸ ಮಾಡಿದ್ರು. ಅದರಲ್ಲಿ ಕರಾಕೂರವರು ಆ ಕಾಲಕ್ಕೆ ಜಾನಪದ ಕ್ಷೇತ್ರ ಕಾರ್ಯವನ್ನೇ ಒಂದು ಹುಚ್ಚನ್ನಾಗಿ ಮಾಡಿಕೊಂಡು ಎಡಬಿಡದೆ 50ಕ್ಕೂ ಹೆಚ್ಚು ಸಂಗ್ರಹಗಳನ್ನು ಪ್ರಕಟಿಸಿದರು. ಬಹುಶಃ ಆ ಮುಂಚೆ ಇಂಥ ಕಲ್ಪನೆಯೇ ಇರಲಿಲ್ಲ. ಜಾನಪದದಲ್ಲಿ ಇಷ್ಟೆಲ್ಲ ಇದೆ ಅನ್ನುವಂಥ ವಿಚಾರವೇ ಗೊತ್ತಿರಲಿಲ್ಲ. ಯಾವಾಗ ಕಾರಾಕೂರು ಅವರು ಈ ಕ್ಷೇತ್ರದಲ್ಲಿ ಇಷ್ಟವಾಗಿ ಮತಿಗಳ ಕರುಣಿಸುವ ಮಹಾದೇವ ಅಂತ ಮಾಡ್ತಾರೆ. ಅದಾದ ಮೇಲೆ ನಾದವಾಲಿಸೆ ಮನಸ್ಸೆ ನಾದವಾಲಿಸು ಅಂತ ಮಾಡ್ತಾರೆ. ಅದಾದ ಮೇಲೆ ಗೆಜ್ಜೆ ಮಾತನಾಡುವಂತ ಮಾತಾಡಿದ್ರು. ಅದಾದ ಮೇಲೆ ಕಿಲಾರಿ ಕಲರವ ಅಂತ ಹೇಳಿದ್ರು. ಹೀಗೆ ವಿದ್ಯಾರ್ಥಿಗಳ ನಡೆ, ಜನಪದದ ನಡೆ ವಿದ್ಯಾರ್ಥಿಗಳ ಕಡೆ ಅಂತ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇವತ್ತು ಶರಣೆಂದೇ ಭೂತಾಯಿಗೆ ಅಂತಕ್ಕಂಥ ಒಂದು ಸೃಷ್ಟಿಯಲ್ಲಿ ನಾವು ಹೆಜ್ಜೆ ನಡೀತಾ ಇದ್ದೀವಿ. ಯಾಕೆ ಈ ಥರದ ಹೆಜ್ಜೆಗಳ ಅನಿವಾರ್ಯತೆ ಇತ್ತು ಅಂತ ಹೇಳಿದ್ರೆ ಜನಪದರು ಸಮಾಜವನ್ನು ಮತ್ತು ಸಂಬಂಧವನ್ನು ಒಟ್ಟೊಟ್ಟಿಗೆ ಶ್ರಮದ ಮುಖಾಂತರ ಕಟ್ಟಿಕೊಂಡು ಬಂದದ್ದು ನಮ್ಮ ಜನಪದ. ಆದರೆ ಇವತ್ತಿನ ರಿಯಾಲಿಟಿ ಶೋಗಳು ರಿಯಾಲಿಟಿ ಅಲ್ಲದ ಬದುಕನ್ನು ಕಟ್ಕೊಂಡು ಬರ್ತಾ ಇದೆ. ಭ್ರಮೆಗಳಲ್ಲಿ ತೇಲಾಡಿಸ್ತಕ್ಕಂಥದ್ದನ್ನು
ಪರಿಚಯ ಮಾಡ್ತಿದ್ರು. ಭ್ರಮೆಯಲ್ಲಿ ತೀರಾಟ ಮಾಡ್ತಕ್ಕಂಥ ಮನುಷ್ಯ ನಿಜ ಜೀವನದಲ್ಲಿ ಬದುಕಕ್ಕಾಗಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು, ಆ ಸೂಕ್ಷ್ಮತೆಗಳನ್ನು ನಾವೇನಾದರೂ ಬರ್ತಕ್ಕಂಥ ತಲೆಮಾರಿಗೆ ಬರುವ ಕಾಲಕ್ಕೆ ನಾವು ಹೇಳದೆ ಹೋದರೆ ಬಹುಶಃ ನಾಳಿನ ಲೋಕ ಬಹಳ ಹಿಂಸೆ ಮತ್ತು ಕ್ರೌರ್ಯಗಳಿಂದ ತುಂಬಿರುತ್ತೆ, ಸಂಬಂಧಗಳಿಂದ ಅಲ್ಲ ಅಂತಕ್ಕಂಥ ಸತ್ಯವನ್ನು ನಾವು ಯೋಚನೆ ಮಾಡಿದ್ವಿ. ಆ ಸಾಕ್ಷರತಾ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸೋದಕ್ಕೆ ಕಷ್ಟವಾಗ್ತಿತ್ತು. ಜನರು ಸಾಕ್ಷರತಾ ಕಾರ್ಯಕ್ರಮಕ್ಕೆ ಬರೋದು ತುಂಬ ಕಷ್ಟಪಡ್ತಿದ್ರು. ನಾವು ಎಲ್ಲರಿಗೂ ಕಲಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಆಡಳಿತಾತ್ಮಕವಾಗಿ ಅದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತೇಳಿದ ಮನಗಂಡಂಥ ಜಿಲ್ಲಾಡಳಿತ, ರಾಜ್ಯದ ಆಡಳಿತ ಕಲಾವಿದರನ್ನು ಗುರುತಿಸಿ ಕಲಾವಿದರ ಮೂಲಕ ಜನರ ಮನವನ್ನು ಸೆಳೆದು ಅವರು ಕಲಿಕೆಗೆ ಬರುವಂಥ ಕೆಲಸವನ್ನು ಆ ಕಾಲಘಟ್ಟದಲ್ಲಿ ಮಾಡ್ತಾಯಿದ್ರು. ಅದಾದ ನಂತರ ತುಂಬ ಚೆನ್ನಾಗಿ ಅದಾಯಿತು. ಆ ಸಂದರ್ಭದಲ್ಲಿ ಪರಿಚಯ ಆದಂಥ ನಮ್ಮ ಗೊಲ್ಲಳ್ಳಿ ಶಿವಪ್ರಸಾದ್ ಸಾಹೇಬರು ಯಾವ ಮಟ್ಟಕ್ಕೆ ಜನರನ್ನು ಆಕರ್ಷಿಸಿದ್ರು, ಯಾವ ಮಟ್ಟಕ್ಕೆ ಅವರ ಒಂದು ಕಲೆ ಇತ್ತು, ಪ್ರತಿಭೆ ಇತ್ತು ಅಂದರೆ ನಾನೇ ಬಹುಶಃ ಅದರಲ್ಲಿ ತೊಡಗಿಸ್ಕೊಂಡ್ಬಿಟ್ಟೆ. ನಾನು ಕಡೆಗೆ ನನ್ನನ್ನು ತಾಲೂಕು ಮಟ್ಟದ ಸಾಕ್ಷರತಾ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು. ಅಂತಂದರೆ ಸಂಖ್ಯೆ ಕೆಲವೊಮ್ಮೆ ಮುಖ್ಯ ಆಗಬಾರ್ದು. ಯಾಕೆ ಅಂತಂದರೆ ಕಾರ್ಯಕ್ರಮದ ಉದ್ದೇಶ ಮತ್ತು ಗುರಿ ಮುಖ್ಯ ಆಗಿರ್ತದೆ. ಜಾನಪದ ಅನ್ನುವಂತಹ ಈ ಸಮಷ್ಟಿ ಬದುಕಿನ ಅಭಿವ್ಯಕ್ತಿ ಏನಿದೆ ಎಲ್ಲರನ್ನ ಒಳಗು ಮಾಡಿಕೊಳ್ಳುವಂಥದ್ದು. ಆದರೆ ಬಹುಸಂಖ್ಯೆಯನ್ನು ನಾವಿಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಬೇರೆ ಬೇರೆ ಕಾರಣಗಳಿಂದ. ನಾವೆಲ್ಲರೂ ಕೂಡ ಜಾನಪದ ಉಳಿಬೇಕು, ಜಾನಪದ ಬೆಳಿಬೇಕು, ಆ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಬರ್ತಾ ಇದ್ದಾರೆ. ಪ್ರಮಾಣದ ಪತ್ರವನ್ನು ವಿತರಿಸುವ ಮೂಲಕ ಕರ್ನಾಟಕ ಜಾನಪದ ಅಕಾಡೆಮಿಯ ವತಿಯಿಂದ ಅವರಿಗೆಲ್ಲರಿಗೂ ಪ್ರಮಾಣ ಪತ್ರ ವಿತರಣೆ. ಸೋಬಾನಿ ಶಿವಮ್ಮ ಮತ್ತು ತಂಡದವರು ಈ ವಯಸ್ಸಿನ ತಮ್ಮ ಆಸಕ್ತಿ ಮತ್ತೆ ಉತ್ಸಾಹದ ಜೊತೆಗೆ ಜಾನಪದವನ್ನ ಕಟ್ಟಿ ಬೆಳೆಸುತ್ತಿರುವಂತಹ ಈ ಮುಕ್ತ ಮನಸ್ಸುಗಳಿಗೆ ಜೋರಾಗಿ ಚಪಾಳೆಯ ಮೂಲಕ ಅವರನ್ನ ಪ್ರೋತ್ಸಾಹಿಸಬೇಕು. ಇಲ್ಲ ಒಂದು ನಿಮಿಷ. ಈ ತಂಡದ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕು. ದಯಮಾಡಿ ಪ್ರಮಾಣ ಪತ್ರಗಳನ್ನ ವಿತರಿಸಿಕೊಂಡ ನಂತರ ಎಲ್ಲರೂ ಹೀಗೆ ಬ್ಯಾಕ್ ಡೋರಲ್ಲಿ ನಿಂತ್ಕೋಬೇಕು. ಒಂದು ಛಾಯಾಚಿತ್ರಕ್ಕೆ ನೀವೆಲ್ಲರೂ ಸಾಕ್ಷಿ ಆಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈಗ ವಾದ್ಯಗೋಷ್ಠಿ